ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ನಡೀತಾ ಇರುವ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ಗೆ ಅಪ್ರೂವರ್ ಆಗಲು ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಇನ್ನು ಮುಂದೆ ಪ್ರದೋಷ್ ಕೋರ್ಟ್ನಲ್ಲಿ ಏನ್ ಹೇಳಲಿದ್ದಾರೆ, ಹಾಗೆ ಯಾರ್ಯಾರ ಪಾತ್ರವನ್ನ ಬಿಚ್ಚಿಡಲಿದ್ದಾರೆ, ಪ್ರದೋಷ್ ಅಪ್ರೂವರ್ ಆಗಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಎಷ್ಟು ದೊಡ್ಡ ಸಂಕಷ್ಟ, ಈ ಕುರಿತ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಜೈಲಿನಲ್ಲಿರೋ ನಟ ದರ್ಶನ್ಗೆ ಶುರುವಾಯಿತು ಫುಲ್ ಟೆನ್ಷನ್. ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಕೊಲೆ ಘಟನೆ ಬಿಚ್ಚಿಟ್ಟಿರುವ ಪ್ರದೋಷ್, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 16 ಮಂದಿಗೆ ಸಂಕಷ್ಟ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈವರೆಗೂ ಆರೋಪಿಯಾಗಿ ಜೈಲು ಸೇರಿದ್ದ 14ನೇ ಆರೋಪಿ ಪ್ರದೋಷ್ ಈಗ ಕೋರ್ಟ್ ಮುಂದೆ ಅಪ್ರೂವರ್ ಆಗಲಿದ್ದಾರೆ. ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಅರ್ಜಿಯನ್ನ 59ನೇ ಸೆಷನ್ಸ್ ಕೋರ್ಟ್ ಅಂಗೀಕರಿಸಿದೆ. ಈ ಮೂಲಕ ಪ್ರಕರಣದ ತನಿಖೆ ಮತ್ತು ವಿಚಾರಣೆಗೆ ಹೊಸ ತಿರುವು ಸಿಕ್ಕಿದ್ದು, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿ ಜೈಲು ಸೇರಿದ್ದ ಪ್ರದೋಷ್ ಬಳಿಕ ತಾನು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಸಿದ್ಧನಿದ್ದೇನೆ ಎಂದು ಹೇಳಿ ಅಪ್ರೂವರ್ ಆಗಲು ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ್ದ 59ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಇದೀಗ ಕೋರ್ಟ್ ಪ್ರದೋಷ್ ಅರ್ಜಿಯನ್ನ ಪುರಸ್ಕರಿಸಿದ್ದು, ಮಾಫಿ ಸಾಕ್ಷಿಯಾಗಿ ಸಾಕ್ಷ್ಯ ನುಡಿಯಲು ಅವಕಾಶ ನೀಡಿದೆ. ಅಂದರೆ ಇನ್ನು ಮುಂದೆ ಪ್ರದೋಷ್ ಆರೋಪಿಯಾಗಿ ಮಾತ್ರವಲ್ಲ, ಪ್ರಕರಣದ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಹೇಳಿಕೆ ನೀಡಲಿದ್ದಾರೆ. ಹಾಗಾದ್ರೆ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ? 2003ರಿಂದ ದರ್ಶನ್ ಪರಿಚಯವಿದ್ದ ಬಗ್ಗೆ ಪ್ರದೋಷ್ ಹೇಳಿಕೆ. ಜೂನ್ 8ರಂದು ದರ್ಶನ್ ಜೊತೆ ಪಟ್ಟಣಗೆರೆ ಶೆಡ್ಗೆ ತೆರಳಿದ್ದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಹಲ್ಲೆ ನಡೆದಿತ್ತು ಎಂದು ಆರೋಪ. ದರ್ಶನ್, ಪವಿತ್ರ ಸೇರಿ ಹಲವರು ಹಲ್ಲೆ ನಡೆಸಿದ್ದಾಗಿ ಹೇಳಿಕೆ. ರೇಣುಕಾಸ್ವಾಮಿಗೆ ಹಗ್ಗ, ಕೋಲು ಬಳಸಿ ಹಲ್ಲೆ ಮಾಡಿದ್ದ ಆರೋಪ. ಸಂಜೆ 5:30ಕ್ಕೆ ದರ್ಶನ್ ಸ್ಥಳದಿಂದ ತೆರಳಿದ್ದಾಗಿ ಪ್ರದೋಷ್ ಹೇಳಿಕೆ. ಬಳಿಕ ಶವವನ್ನ ಚರಂಡಿಗೆ ಎಸೆದು ಕೆಲವರು ಪೊಲೀಸರಿಗೆ ಶರಣಾದರು. ಶವ ಸಾಗಾಟ, ಸಾಕ್ಷ್ಯನಾಶ, 30 ಲಕ್ಷ ಹಣ ಹೊಂದಿಕೆ ಬಗ್ಗೆ ಅರ್ಜಿಯಲ್ಲಿ ಉಲ್ಲೇಖ. ಪ್ರದೋಷ್ಗೆ ಕೋರ್ಟ್ ವಿಧಿಸಿದ ಷರತ್ತುಗಳು: ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಮತ್ತು ಸತ್ಯ ಮಾಹಿತಿ ನೀಡಬೇಕು. ಕೊಲೆಯ ಇಂಚಿಂಚು ಮಾಹಿತಿ ಹಾಗೂ ನೈಜ ಸಂಗತಿ ಬಿಚ್ಚಿಡಬೇಕು. ಟ್ರಯಲ್ ಮುಗಿಯುವವರೆಗೂ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಸತ್ಯವನ್ನ ಮುಚ್ಚಿಡುವಂತಿಲ್ಲ, ಸುಳ್ಳು ಹೇಳುವಂತಿಲ್ಲ. ಸುಳ್ಳು ಹೇಳಿದ್ರೆ ಅಪ್ರೂವರ್ ಸ್ಥಾನದಿಂದ ಮತ್ತೆ ಆರೋಪಿಯಾಗಬೇಕಾಗುತ್ತದೆ. ಇನ್ನು ಪ್ರದೋಷ್ ಅಪ್ರೂವರ್ ಆಗಿರುವುದು ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾಕೆ ದೊಡ್ಡ ತಲೆನೋವು ಅನ್ನೋದನ್ನ ನೋಡೋದಾದ್ರೆ, ಪ್ರಕರಣದ ಪ್ರಮುಖ ಘಟನೆಗಳ ಬಗ್ಗೆ ಪ್ರದೋಷ್ಗೆ ನೇರ ಮಾಹಿತಿ ಇದೆ. ಆ ಮಾಹಿತಿಯನ್ನ ಕೋರ್ಟ್ ಮುಂದೆ ದಾಖಲಿಸುವ ಅವಕಾಶವಿದೆ. ವಿಶೇಷವಾಗಿ ಘಟನೆಯ ಸಮಯದಲ್ಲಿ ಯಾರು ಇದ್ದರು, ಏನು ನಡೆಯಿತು, ಯಾರು ಏನು ಮಾಡಿದರು ಅನ್ನೋದರ ಬಗ್ಗೆ ಪ್ರದೋಷ್ ನೀಡುವ ಹೇಳಿಕೆ ಪ್ರಕರಣದಲ್ಲಿ ಮಹತ್ವ ಪಡೆದುಕೊಳ್ಳಲಿದೆ. ಹೀಗಾಗಿ ಪ್ರದೋಷ್ ಬಾಯಿಯಿಂದ ಹೊರಬರುವ ಒಂದೊಂದು ಮಾತಿನ ಮೇಲೂ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಒಟ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಹೊಸ ಅಧ್ಯಾಯ ಆರಂಭವಾಗಿದೆ. ಇಲ್ಲಿಯವರೆಗೂ ಆರೋಪಿಗಳ ಪಟ್ಟಿಯಲ್ಲಿದ್ದ ಪ್ರದೋಷ್ ಇನ್ನು ಮುಂದೆ ಪ್ರಕರಣದ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ನಿಲ್ಲಲಿದ್ದಾರೆ. ಅವರ ಹೇಳಿಕೆ ಪ್ರಕರಣದ ಮುಂದಿನ ವಿಚಾರಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ವಿರುದ್ಧ ಪ್ರದೋಷ್ ಯಾವೆಲ್ಲ ವಿಚಾರಗಳನ್ನ ಬಿಚ್ಚಿಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.